ಭಾರತ ಪಾಕಿಸ್ತಾನ್ ಗಡಿಯಲ್ಲಿ ಈಗ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗಾಗಲೇ ಭಾರತ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಆರಂಭಿಸಿದೆ. ಈ ಒಂದು ಸನ್ನಿವೇಶದಲ್ಲಿ ಈಗ ಯಾವುದೇ ಕ್ಷಣದಲ್ಲೂ ಕೂಡ ಯುದ್ಧ ಘೋಷಣೆ ಆಗುವಂಥ ಏನು ಲಕ್ಷಣ ಕಾಣ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕೂಡ ಎಲ್ಲ ಸೈನಿಕರು ಕೂಡ ಈಗ ಕೆಲವೊಂದು ಸೂಚನೆಯನ್ನು ಕೂಡ ಭಾರತೀಯ ಸೇನೆ ಕೊಟ್ಟಿದೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಶಿವಮೊಗ್ಗದಿಂದ 3 ಮಾಜಿ ಏನು ಸೈನಿಕರಿದ್ದಾರೆ, ಅವ್ರ ಜೊತೆ ಮಾತಾಡ್ಸೋಣ. ಈಗಾಗಲೇ ಆಪರೇಷನ್ ಸಿಂಧೂರ ನಡೀತಾ ಇದೆ, ನೀವು ನಿವೃತ್ತಿಯಾಗಿ ಬಂದಿದ್ದೀರಾ. ಈಗ ಏನು ಯಾವ ಈ ಕ್ಷಣದಲ್ಲಿ ಯುದ್ಧ ಆದರೆ ನೀವು ಯಾವ ರೀತಿ ಸಿದ್ಧ ಆಗಿದ್ದೀರಿ ಅಂತ? ಸರ್, ನಾವು ಈಗ ಯುದ್ಧ ಆದರೆ ನಾವು ನಿವೃತ್ತಿಯಾಗಿ ಬಂದು ಇವಾಗ 1 ವರ್ಷ ಆಗಿದೆ. ಈಗ ಏನಾದರೂ ಯುದ್ಧ ಆದರೆ ನಾವು ಯಾವುದೇ ಕ್ಷಣ ಅಲ್ಲ, ಇವಾಗಲೇ ವಿತಿನ್ 5 ಮಿನಿಟ್ಸಲ್ಲಿ ನಾವು ಲಗೇಜ್ ಪ್ಯಾಕ್ ಮಾಡಿ ಹೋಗೋಕ್ಕೆ ರೆಡಿ ಇದೀವಿ ಸರ್. ಯಾಕಂದರೆ ಇಂಥ ಕ್ಷಣದಲ್ಲಿ ನಾವು ದೇಶನ ಕಾಯಬೇಕು. ನಮ್ಮ ಸಮಯದಲ್ಲಿ ನಾವು 21 ವರ್ಷ ಸರ್ವಿಸ್ ಮಾಡಿದೆ. ಆ ಟೈಮಲ್ಲಿ ಯಾವುದೂ ಯುದ್ಧ ಆಗಲಿಲ್ಲ. ಬಟ್ ನಮಗೆ ಆ ಭಾಗ್ಯ ಇವಾಗ ಏನಾದರೂ ಚಾನ್ಸ್ ಕೊಟ್ಟರೆ ಭಾರತೀಯ ಸೇನೆ ಬರ್ರಪ್ಪ ಅಂತ ಈಗಲೇ ಒಂದು ಮೆಸೇಜ್ ಬಂದರೆ ನಾವು ಹೋಗೋಕ್ಕೆ ರೆಡಿ ಇದೀವಿ ಸರ್. ನಮ್ಮ ಪ್ರತೀಕಾರ ನಮಗೆ ಪರಮಾಧಿಕಾರ ಶ್ರೀಮಾನ್ ನರೇಂದ್ರ ಮೋದಿಯವರು ಕೊಟ್ಟಿದ್ದಾರೆ. ಸೈನ್ಯಕ್ಕೆ ಪರಮಾಧಿಕಾರ. ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್ ಕೊಟ್ಟಿದ್ದಾರೆ. ಆ ಅಧಿಕಾರನ ಸದುಪಯೋಗ ಪಡ್ಕೊಂಡು ನಮಗೆ ಮತ್ತೆ ನಮ್ಮ ಗಡಿ ಭಾಗದಲ್ಲಿ ನಮ್ಮ ಸೈನಿಕರ ಮೇಲೆ ಅವಾಗವಾಗ ಕಿರಿಕ್ ಮಾಡುವಂಥ ಆ ಸೇನೆಗೆ, ನೆರೆ ರಾಷ್ಟ್ರ ಆ ಸೇನೆಗೆ ಏನು ನಮ್ಮ ಮೇಲೆ ಇವಾಗ ಯುದ್ಧವನ್ನು ಸಾರಿದೆ, ನಾವು ಅದನ್ನು ಆಪರೇಷನ್ ಅನ್ನೋ ಲೆಕ್ಕದಲ್ಲಿ ನಾವು ಕನ್ಸಿಡರ್ ಮಾಡಿದ್ದೀವಿ. ಯುದ್ಧ ಅನ್ನೋದು ಆದರೆ ನಾವೆಲ್ಲ ಹೋಗೋಕ್ಕೆ ರೆಡಿ ಇದೀವಿ ಸರ್. ನೀವು ಏನು ಇಂಡಿಯಾ ಪಾಕಿಸ್ತಾನ ಗಡಿ ಇದೆ, ಆ ಗಡಿಯಲ್ಲಿ ಎಲ್ಲೆಲ್ಲಿ ಕೆಲಸ ಮಾಡಿದ್ರೆ ಏನು ಯಾವ ರೀತಿ ಅನುಭವ ಇದೆ ನಿಮಗೆ? ಸರ್, ಇವಾಗ ನಾನು ನನ್ನ 21 ವರ್ಷ ಸರ್ವಿಸಲ್ಲಿ ರಜೋರಿ, ಪೂಂಚ್, ಕಟವಾ, ಸೋಪುರ, ಆಮೇಲೆ ಪಹಲ್ಗಾಮ್, ಆಮೇಲೆ ನಮ್ಮ ಈಗ ದ್ರಾಸು, ಕಾರ್ಗಿಲ್ಲು, ಲೇ ಲದಾಖ್ ಎಲ್ಲ ಕಡೆ ನಾನು ಸರ್ವಿಸ್ ಮಾಡಿದ್ದೀನಿ ಸರ್. ಅಲ್ಲಿ ಪರಿಸ್ಥಿತಿ ಯಾವ ಥರ ಇದೆ ಅಂದರೆ ಸರ್, ನಮ್ಮ ನೆಲದಲ್ಲಿ ಬಂದು ನಮ್ಮ ಜಾಗದಲ್ಲೇ ಇದ್ದು POK ಅಂತ ನಾವು ಇವಾಗ ಏನು ಕರಿತಿದ್ದೀವಿ ಅದು ನಮ್ಮ ಜಾಗ, ನಮ್ಮ ಮ್ಯಾಪಲ್ಲಿ ಇರುವಂಥ ಜಾಗ. ಅಲ್ಲಿ ಬಂದು ಅವ್ರು ಅಲ್ಲೇ ಇದ್ಕೊಂಡು ನಮ್ಮ ರೇಷನ್ನು, ನಾವು ಕೊಡುವಂಥ ಸರ್ಕಾರದ ಸೌಲಭ್ಯಗಳೆಲ್ಲ ಪಡ್ಕೊಂಡು ನಮ್ಮ ನೆಲದಲ್ಲಿ ಇದ್ದು ಅವರು ನಮಗೆ ಯಾವತ್ತೂ ಸಪೋರ್ಟ್ ಮಾಡಿಲ್ಲ ಸರ್. ನಮ್ಮವರಂತ ಅವ್ರು ಯಾವತ್ತೂ ಭಾವಿಸಿಲ್ಲ ಸರ್ ಅಲ್ಲಿ ಜನ. ಹಾಗಾಗಿ ಆ ಜನಗಳಿಗೆ ಬುದ್ಧಿ ಕಲಿಸೋಕ್ಕೆ ನಾವು ಸಿದ್ಧ ರೆಡಿಯಾಗಿದ್ದೀವಿ. ನಮಗೆ ಮೆಸೇಜ್ ಸಿಕ್ಕರೆ ನಾವು ಶಿವಮೊಗ್ಗದ ಮಾಜಿ ಸೈನಿಕರ ಪರವಾಗಿ ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಮೆಸೇಜ್ ಸಿಕ್ಕರೆ ನಾವೆಲ್ಲ ಹೋಗೋಕ್ಕೆ ರೆಡಿ ಇದೀವಿ ಸರ್.